ರೀಸೆಂಟಾಗಿ ಒಂದು ಬಿಗ್ ಸ್ಟಾರ್ಸ್ ಕೊಲಾಬಲ್ಲಿ ಒಂದು ಸಿನಿಮಾ ಬಂತು. ಅದು ಕಣ್ಣಪ್ಪ. ಅದೇ ಟೈಟಲು ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಮಾಡಿದಂತಹ ಸಿನಿಮಾ ಆ್ಯಂಡ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಮಾಡಿದಂತಹ ಸಿನಿಮಾ ಅದೇ ಟೈಟಲು. ಬಟ್ ಅಣ್ಣವ್ರು ಮಾಡಿದಂತಹ ಸಿನಿಮಾ ಬೇಡರ ಕಣ್ಣಪ್ಪ. ಅದೇ ಸಿರಾಜ್ ಕುಮಾರ್ ಅವರು ಮಾಡಿದಂತಹ ಸಿನಿಮಾ ಶಿವ ಮೆಚ್ಚಿದ ಕಣ್ಣಪ್ಪ. ಆ್ಯಂಡ್ ಒನ್ ಮಾಸ್ಟರ್ ಪೀಸ್ ಮೂವಿ ಅಂತಾನೆ ಹೇಳ್ಬೋದು ಆ ಸಿನಿಮಾಗಳಿಗೆ. ಆಸ್ ಇಟ್ ಈಸ್ ಇದೇ ಟೈಟಲ್ ಜೊತೆಗೆ ಇನ್ನೊಂದು ಸಿನಿಮಾ ಬಂತು ಕಣ್ಣಪ್ಪ ಅಂತ ಹೇಳಿ. ಆ್ಯಂಡ್ ಈ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಈ ಸಿನಿಮಾದಲ್ಲಿರುವಂತಹ ಕ್ಯಾರೆಕ್ಟರ್ ಲೆಜೆಂಡ್ ಆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಕ್ಟರ್ಸ್ ಗಳ ಇದ್ರು ಸಿನಿಮಾ ಅನ್ಕೊಂಡಷ್ಟು ಕಲೆಕ್ಷನ್ ಮಾಡಲಿಲ್ಲ. ಯಾಕೆ ಇರ್ಬೋದು? ನಮ್ಮ ಶಿವರಾಜ್ ಕುಮಾರ್ ಅವರ ಸಿನಿಮಾ ಆ್ಯಂಡ್ ಈ ಸಿನಿಮಾಗೂ ಏನು ಡಿಫ್ರೆಂಟ್ ಇದೆ? ಫಸ್ಟ್ ಆಫ್ ಆಲ್ ಈ ಕಣ್ಣಪ್ಪ ಅವರ ಇತಿಹಾಸವೇನು? ನೀವು ಕೂಡ ಕೇಳಿರ್ಬೋದು. ಶಾರ್ಟ್ ಆಗಿ ಹೇಳ್ತೀನಿ ಈ ಒಂದು ಸ್ಟೋರಿನ. ಒಬ್ಬ ಬೇಡರ ದಿನ ಮುಂದೆ ಬೇಡರ ಕಣ್ಣಪ್ಪನಾಗಿ ಶಿವನ ಭಕ್ತನಾದಂತಹ ಕತೆ. ಅಂಡ್ ಈ ಒಂದು ಕತೆಗೆ ಕವಿಗಳು ಅವರವರ ದೃಷ್ಟಿಕೋನದಲ್ಲಿ ವರ್ಣನೆ ಮಾಡಿ ಬಹಳಷ್ಟು ಕತೆಗಳನ್ನ ಬರೆದಿದ್ದಾರೆ. ದೇವರನ್ನು ನಂಬದೇ ಇರುವಂತಹ ಬೇಡರ ದಿನ ಎಂಬುವರು ಮುಂದೆ ದೇವರನ್ನ ಮೆಚ್ಚಿಸಿ ಬೇಡರ ಕಣ್ಣಪ್ಪ ಅಂತ ಪ್ರಖ್ಯಾತಿಯನ್ನ ಪಡೆದ್ರು. ಅಂಡ್ ವೀರಶೈವರವರು ಆರಾಧಿಸುವಂತಹ 63 ಪವಿತ್ರ ಶೈವ ಸಂತರಲ್ಲಿ ಬೇಡರ ಕಣ್ಣಪ್ಪ ಕೂಡ ಒಬ್ಬರು. 13ನೇ ಶತಮಾನದಲ್ಲಿ ರಚಿತವಾದಂತಹ ಬಸವ ಪುರಾಣ ಮತ್ತು ಶ್ರೀ ಕಾಳ ಮಹಾತ್ಮೆ ಈ ಕಾವ್ಯಗಳಲ್ಲಿ ನಾವು ಅವ್ರ ಬಗ್ಗೆ ಉಲ್ಲೇಖವನ್ನ ಕಾಣ್ತೀವಿ. ಸೊ ಇದಷ್ಟು ಹಿಸ್ಟ್ರಿ ಅದೇ. ತೆಲುಗಿನಲ್ಲಿ ರಿಲೀಸ್ ಆದಂತಹ ಸಿನಿಮಾ ಏನಿದೆ ಅಂಡ್ ಆ ಒಂದು ಸಿನಿಮಾದಲ್ಲಿ ಏನು ಆಕ್ಟರ್ಸ್ ಇದ್ದಾರೆ, ಬಹಳಷ್ಟು ಬಿಗ್ ಸ್ಟಾರ್ಸ್ ಇದ್ರು ಕೂಡ ಸಿನಿಮಾ ಕಲೆಕ್ಷನ್ ಅಲ್ಲಿ ಹಿಂದೆ ಉಳಿತು. ಯಾಕೆ? ಈ ಸಿನಿಮಾದಲ್ಲಿ ಏನು ಕೆಲವೊಂದು ಸೀನ್ಗಳು ಬರ್ತವೆ. ಈ ಸೀನ್ ಅನ್ನ ಅಣ್ಣ ಅವರ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕೂಡ ಸಿಮಿಲರ್ ಕಾಣಬಹುದು. ಕಿರಾತಾರ್ಜುನಿಯ ಕಥೆಯನ್ನೇ ಮಂಚು ವಿಷ್ಣು ಅವರು ಈಗ ಕಣ್ಣಪ್ಪ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ. ಅಂಡ್ ಈ ಒಂದು ಚಿತ್ರದಲ್ಲಿ ನೀವು ಸಹಜವಾಗಿ ಪ್ರೀತಿ, ಕೆಲವು ರೊಮ್ಯಾನ್ಸ್ ಅನ್ನ ಒತ್ತು ಕೊಡಲಾಗಿದೆ. ಪುರಾಣ ಕಥೆಯನ್ನ ಈಗ ಆಧುನಿಕ ಕಥೆಯನ್ನಾಗಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿ ಕೂಡ ಕೆಲವೊಂದು ಆಕ್ಷನ್ ಸೀನ್ಗಳನ್ನ ಹಾಕಿದ್ದಾರೆ. ಕಣ್ಣಪ್ಪ ಸಿನಿಮಾಕ್ಕೆ ಕೆಲವೊಂದು ಉಪಕಥೆಗಳನ್ನ ಸೇರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಎಡವಲು ಕಾರಣ ಏನಂದ್ರೆ ಮೇನ್ ಆಕ್ಟರ್ಸ್ ಏನಿದ್ದಾರೆ ನೋಡಿ. ಒಬ್ಬೊಬ್ರು ಆಕ್ಟರ್ಸ್ ಯಾವ ಲೆವೆಲ್ಗೆ ಇದ್ದಾರೆ ಅಂದ್ರೆ ಅವರಿಗೆ ಒಂದೊಂದು ಸಿನಿಮಾ ಅಂದ್ರೆ ಸಾಕಾಗಲ್ಲ. ಸೊ ಆ ಲೆವೆಲಿಗೆ ಆಕ್ಟರ್ಸ್ ಆಕ್ಟಿಂಗ್ ಲೆವೆಲ್ ಇದ್ರು ಕೂಡ ಅವರನ್ನ ಜಸ್ಟ್ ಒಂದು ಸಣ್ಣ ಕ್ಲಿಪ್, ಸಣ್ಣ ಸೀನ್ಗೋಸ್ಕರ ತೋರಿಸಲಾಗಿದೆ. ನೋಡಿ, ಯಾರು ಮೇನ್ ಆಕ್ಟರ್ ಇದ್ದಾರೆ ಅವರಿಗೆ ಒಂದೊಂದು ಪಾತ್ರನ ಕೊಟ್ಟಿದ್ದಾರೆ. ನೋಡಿ, ಪ್ರಭಾಸ್, ಅಕ್ಷಯ್ ಕುಮಾರ್, ಮೋಹನ್ ಲಾಲ್ ಎಲ್ಲ ಬಿಗ್ ಸ್ಟಾರ್ ಇದ್ದರೂ ಕೂಡ ಜಸ್ಟ್ ಬಂದು ಹೋಗೋ ಹಾಗೆ ಅವ್ರಿಗೊಂದೊಂದು ಸೀನ್ ಕೊಡಲಾಗಿದೆ. ಜಸ್ಟ್ ಬಂದು ಹಾಗೆ ಹೋಗ್ತಾರೆ. ಅಲ್ಲಿಗೆ ಬಂದಿರುವಂತಹ ಆಡಿಯನ್ಸ್ ಅಪೇಕ್ಷೆ ಏನಿರುತ್ತಂದ್ರೆ ಅವರ ಹೀರೋಗಳನ್ನ ಮೇ ಬಿ ಅಲ್ಲಿ ಯಾರು ಅಕ್ಷಯ್ ಕುಮಾರ್ ಆ್ಯಕ್ಟಿಂಗ್ ನೋಡೋಕೆ ಬಂದಿರ್ಬೋದು, ಮೇ ಬಿ ಯಾರು ಅಲ್ಲಿ ಪ್ರಭಾಸ್ ಅವ್ರ ಆ್ಯಕ್ಟಿಂಗ್ ನೋಡೋಕೆ ಬಂದಿರ್ಬೋದು, ಮೇ ಬಿ ಯಾರು ಮೋಹನ್ ಲಾಲ್ ಅವರ ನೋಡ್ಕೊಂಡು ಬಂದಿರ್ಬೋದು. ಸೊ ಅವರಿಗೆ ಒಂದು 20 ನಿಮಿಷ 10 ನಿಮಿಷ ಸೊ ಇವನೊಂದು ಸೀನ್ಗಳನ್ನ ತೋರಿಸಿ ಬ್ಯಾಕಪ್ ಕೊಡ್ತಾರಂದ್ರೆ ಈ ಫ್ಯಾನ್ಸ್ ಕೂಡ ಅದು ನಿರಾಸೆ ಅನ್ನೋದು ಹುಟ್ಟು ಹಾಕತ್ತೆ. ಬಟ್ ಅದೇ ನಮ್ಮ ಅಣ್ಣವ್ರ ಸಿನಿಮಾದಲ್ಲಿ, ಅದೇ ನಮ್ಮ ಶಿವರಾಜ್ ಕುಮಾರ್ ಮಾಡಿದ ಸಿನಿಮಾದಲ್ಲಿ ನೋಡಿ, ಹಳೆ ಸಿನಿಮಾಗೆ ಈ ಸಿನಿಮಾಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಹಳೆ ಸಿನಿಮಾದ ಏನು ಸೀನ್ಗಳಿರ್ತವೆ ಆ ಮೂವಿಯನ್ನು ನೋಡುತ್ತಿದ್ದರೆ ಮನದಲ್ಲಿ ಕೂಡ ಆ ಮೂವಿ ಬರುತ್ತೆ. ಸೊ ಒಂದು ಭಕ್ತಿ ಪ್ರಧಾನವಾದಂಥ ಸಿನಿಮಾ ಆಗಿತ್ತು ಬೇಡರ ಕಣ್ಣಪ್ಪ ಮತ್ತು ಶಿವ ಮೆಚ್ಚಿದ ಕಣ್ಣಪ್ಪ. ಬಟ್ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ಅವರು ಆಧುನಿಕತೆಗೆ ಜಾರಿದ್ರಿಂದ ಸೊ ಅದೊಂದು ಲ್ಯಾಕ್ ಆಗಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ.